ಇನ್ನು ಸಾರಿಗೆ ಬಸ್ಸನ್ನ ಮಾರ್ಗ ಮಧ್ಯದಲ್ಲಿ ನಿಲ್ಲಿಸಿ ನಮಾಜ್ ಮಾಡಿದಂಥ ಪ್ರಕರಣ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲೂ ಸಾಕಷ್ಟು ತಪರಾಕ್ರಿಗಳನ್ನು ಹಾಕಲಾಗ್ತಾ ಇದೆ. ಸಾರಿಗೆ ಬಸ್ನಲ್ಲಿ ಮಾರ್ಗ ಮಧ್ಯದಲ್ಲಿ ನಿಲ್ಲಿಸಿ ನಮಾಜನ್ನ ಮಾಡಿರುವಂಥದ್ದು. ಈ ಪ್ರಕರಣದ ವಿಚಾರಣೆಗೆ ಡ್ರೈವರ್ ಬರಬೇಕಿತ್ತು, AR ಮುಲ್ಲಾ. ಆದರೆ ವಿಚಾರಣೆಗೆ ಬಾರದೆ AR ಮುಲ್ಲಾ ಪರಾರಿಯಾಗಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಬಸ್ಸನ್ನು ನಿಲ್ಲಿಸಿ ನಮಾಜ್ ಮಾಡಿದಂತಹ ಡ್ರೈವರ್ ಮುಲ್ಲಾನನ್ನ ಅಮಾನತು ಕೂಡ ಮಾಡಲಾಗಿದೆ. ಹಾಗಿದ್ರೆ ಆ ಮುಲ್ಲಾ ಎಲ್ಲಿದ್ದಾರೆ? ಡ್ರೈವರ್ ಮುಲ್ಲಾಗಾಗಿ ಸಾಕಷ್ಟು ಹುಡುಕಾಟವನ್ನು ಮಾಡಲಾಗ್ತಾ ಇದೆ. ವಿಚಾರಣೆಗೆ ಗೈರಾಗಿ ಅಶಿಸ್ತನ್ನ ತೋರಿದ್ದಕ್ಕಾಗಿ ಈಗ ಅಮಾನತು ಶಿಕ್ಷೆಯನ್ನು ವಿಧಿಸಲಾಗಿರುವಂಥದ್ದು. ನಮಾಜ್ ಮಾಡಿದ್ದಕ್ಕಲ್ಲ, ವಿಚಾರಣೆಗೆ ಬರಬೇಕಿತ್ತು, ಬರಲಿಲ್ಲ ಅಂತೇಳಿ ರಸ್ತೆ ಪಕ್ಕ ಬಸ್ಸನ್ನು ನಿಲ್ಲಿಸಿ ನಮಾಜನ್ನ ಮಾಡಿದ್ದ KSRTC ಚಾಲಕ ಏಪ್ರಿಲ್ 29ರಂದು ಸಂಜೆ 5:30 ಬಸ್ಸನ್ನು ನಿಲ್ಲಿಸಿ ಬಸ್ನಲ್ಲೇ ನಮಾಜನ್ನ ಮಾಡಿದಂಥ ಆರೋಪ ಇತ್ತು. ಜೊತೆಗೆ ಇದೇ ಕಾರಣದಿಂದಾಗಿ ಕರ್ತವ್ಯ ಲೋಪ, ಸಂಸ್ಥೆಗೆ ಕೆಟ್ಟ ಹೆಸರು ತಂದಿದ್ದಕ್ಕೆ ಅಮಾನತನ್ನ ಮಾಡಲಾಗಿದೆ. ನಿಜಕ್ಕೂ ಕೂಡ ಶಾಂತಿಯ ಬೀಡಾಗಿರ್ತಕ್ಕಂಥ ನಮ್ಮ ಕರ್ನಾಟಕದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಘಟನೆಗಳು ಯಾಕಾಗ್ತಾ ಇದ್ದಾವೆ? ಪ್ರತಿಯೊಬ್ಬರಿಗೂ ತಮ್ಮ ತಮ್ಮ ಧಾರ್ಮಿಕ ಹಕ್ಕಿದೆ, ಆದರೆ ಕರ್ತವ್ಯ ಅನ್ನೋದು ಕೂಡ ಇದೆ ಅಲ್ವಾ? ಒಬ್ಬ ಡ್ರೈವರ್ ತಾನು ಕೇವಲ ಅಲ್ಲಿ ಒಬ್ಬ ವ್ಯಕ್ತಿ ಅಲ್ಲ, ಆ ಬಸ್ನಲ್ಲಿ ಇರುವಂಥವ್ರು ಎಷ್ಟು ಜನರಿಗೆ ಎಲ್ಲಿ ಹೋಗಬೇಕಾಗಿರುತ್ತೋ, ಏನು ತೊಂದರೆಗಳಿರ್ತಾವೋ, ಯಾವ ಸಮಯಕ್ಕೆ ಸರಿಯಾಗಿ ಎಲ್ಲಿಗೆ ತಲುಪಬೇಕಾಗಿರುತ್ತೋ ಗೊತ್ತಿಲ್ಲ. ಈ ರೀತಿಯಾಗಿ ತನ್ನ ಭಕ್ತಿಯನ್ನು ತೋರಿಸೋದಕ್ಕೋಸ್ಕರನೋ ಅಥವಾ ಯಾವ ಕಾರಣದಿಂದಾಗಿ ಈ ರೀತಿಯಾಗಿ ಮಾಡಿದನ್ನೋ ಗೊತ್ತಿಲ್ಲ. ಇದು ಮೊದಲ ಬಾರಿ ಮಾಡಿದ್ದ ಅಥವಾ ಈ ಹಿಂದೆ ಕೂಡ ಪ್ರತಿದಿನ 3 ಬಾರಿ ನಮಾಜನ್ನ ಮಾಡಬೇಕಲ್ಲ, 3 ಬಾರಿ ಬಸ್ಸನ್ನು ನಿಲ್ಲಿಸಿ ನಮಾಜನ್ನ ಮಾಡ್ತಾ ಇದ್ನ? ಈ ರೀತಿ ಆದಾಗಲೇ ನೋಡಿ ಸಾಕಷ್ಟು ಚರ್ಚೆಗಳು ಶುರುವಾಗುತ್ತೆ. ವಿನಾಕಾರಣ ಸುಮ್ಮನೆ ಅದೇನು ಯಾವ ಸಾಧನೆಗೋ ಏನನ್ನ ಸಾಧಿಸೋದಕ್ಕೆ ಹಿಂಗೆ ಮಾಡ್ತಾರೋ ಗೊತ್ತಿಲ್ಲ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ನಾಗರಾಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅವ್ರ ಜೊತೆಯಲ್ಲಿ ಮಾತನಾಡ್ತಾ ಹೋಗೋಣ. ನಾಗರಾಜ್, ಈ ದೃಶ್ಯವನ್ನ ನೋಡ್ತಾ ಇದ್ರೆ ನಿಜಕ್ಕೂ ಅನ್ಸೋದಷ್ಟೇ, ಈ ವ್ಯಕ್ತಿ ಇದೇ ಮೊದಲು ಬಾರಿ ಮಾಡಿದ್ದ, ಈ ಹಿಂದೆ ಕೂಡ ಇದೇ ರೀತಿಯಾಗಿ 3 ಬಾರಿ ಏನಾದ್ರು ಬಸ್ ನಿಲ್ಲಿಸ್ತಿದ್ರ ಅಂತ? ಯಾಕಂದ್ರೆ 3 ಬಾರಿ ನಮಾಜನ್ನ ಮಾಡ್ಬೇಕಲ್ಲ, ಅಥವಾ ಈ ಬಾರಿ ಏನೋ ಒಂದು ಸಾಧಿಸೋದಕ್ಕೋ ಅಥವಾ ಹುಡುಗಾಟಿಗೆಗೋ ಅಥವಾ ಯಾವ ಕಾರಣದಿಂದಾಗಿ ಈ ರೀತಿಯಾಗಿರ್ತಕ್ಕಂಥ ಒಂದು ಕೃತ್ಯವನ್ನ ಎಸಗಿದ್ದಾರೆ ಅಂತ ಹೇಳಿ? ಖಂಡಿತವಾಗ್ಲೂ ರಾಘವೇಂದ್ರ, ಯಾಕಂತ ಹೇಳಿದ್ರೆ ಈ ಪ್ರಶ್ನೆ ಬರ್ತಕ್ಕಂಥದ್ದು ಸಹಜ. ಯಾಕಂತ ಹೇಳಿದ್ರೆ ಪ್ರತಿನಿತ್ಯವಾಗಿ 3 ಬಾರಿ ನಮಾಜನ್ನ ಮಾಡ್ತಕ್ಕಂಥದ್ದು ಮುಸ್ಲಿಂ ಅವರ ಒಂದು ವಾಡಿಕೆ ಆಗಿದೆ. ಆದ್ರೆ ಈ ಒಬ್ಬ ಚಾಲಕ AR ಮುಲ್ಲಾ ಅಂತ ಹೇಳಿ ಇರ್ತಕ್ಕಂಥ ಚಾಲಕ ಕೂಡ ಬಸ್ಸನ್ನ ನಿಲ್ಲಿಸಿಕೊಂಡು ನಮಾಜನ್ನ ಮಾಡಿರ್ತಕ್ಕಂಥದ್ದು ಏನು ಪ್ರಯಾಣಿಕರು ವಿಡಿಯೋವನ್ನ ಮಾಡಿದಂತ ಸಂದರ್ಭದಲ್ಲಿ ಮಾತ್ರ ಇದು ಬೆಳಕಿಗೆ ಬಂದಿರತಕ್ಕಂಥದ್ದು. ಈಗಾಗಲೇ ವಿಚಾರಣೆ ಕೂಡ ಹಂತದಲ್ಲಿತ್ತು ಆಗಾಗಲೇ, ಮತ್ತು ಇವತ್ತು ಕೂಡ ಆನ್ಗಲ್ ಡಿಪೋದಲ್ಲಿ ಕೂಡ AR ಮುಲ್ಲಾ ಅವರನ್ನ ಕರೆಸಿಕೊಂಡು ವಿಚಾರಣೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು ಮತ್ತು ವಿಚಾರಣೆಯ ಬಳಿಕ ಆತನ ತಪ್ಪೊಪ್ಪಿಗೆ ಕೂಡ ಕಂಡು ಬಂದಿರತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಆನ್ಗಲ್ ಮತ್ತು ಹಾವೇರಿಯಿಂದ ವಿಶಾಲ್ಗಢಕ್ಕೆ ದಿನನಿತ್ಯವಾಗಿ ಪ್ರಯಾಣವನ್ನ ಮಾಡ್ತಕ್ಕಂಥ ಈ ಒಂದು ಬಸ್ ಅಲ್ಲಿ ನಿತ್ಯವಾಗ್ಲೂ ಕೂಡ ಈತ ವಿಶಾಲ್ಗಢ ಡಿಪೋದಲ್ಲಿ ಇರುತ್ತೆ, ವಿಶಾಲ್ಗಢ ಮಾರ್ಗವನ್ನ ಕೂಡ ಡ್ರೈವಿಂಗ್ ಅನ್ನ ಮಾಡ್ತಾ ಇದ್ದ. ಇದೇ ವಿಚಾರಕ್ಕೆ ವಿಶಾಲ್ಗಢದಿಂದ ವಾಪಸ್ ಬರ್ತಕ್ಕಂಥ ಸಂದರ್ಭದಲ್ಲಿ ಹುಬ್ಬಳ್ಳಿಯಿಂದ ಮತ್ತೆ ಹಾವೇರಿಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಕಬ್ಬೂರ್ ಕ್ರಾಸ್ ಅಂತ ಹೇಳಿ ಆ ಕ್ರಾಸ್ ನ ಬಳಿಯಲ್ಲಿ ಕೂಡ ಎಡಭಾಗಕ್ಕೆ ಬಸ್ ಅನ್ನ ನಿಲ್ಲಿಸಿಕೊಂಡು ಅಂತ ಸಂದರ್ಭದಲ್ಲಿ ಅಂದ್ರೆ ಚಾಲಕನ ಹಿಂಬದಿಯಲ್ಲಿ ಇರ್ತಕ್ಕಂಥ ಸೀಟಿನ ಮೇಲ್ಭಾಗದಲ್ಲಿ ಒಂದು ಹೊದಿಕೆಯನ್ನ ಹಾಕಿ ಅಲ್ಲಿ ನಮಾಜನ್ನ ಮಾಡಿರ್ತಕ್ಕಂಥದ್ದು ಕೂಡ ವಿಡಿಯೋದಲ್ಲಿ ಸ್ಪಷ್ಟವಾಗಿತ್ತು. ಮತ್ತು 28ನೇ ತಾರೀಕಿಗೆ ನಡೆದಿರ್ತಕ್ಕಂಥ ಘಟನೆ ಕೂಡ ನಿನ್ನೆ ಇದು ವಿಡಿಯೋ ವೈರಲ್ ಆದ ಬಳಿಕವಾಗಿ ಅಧಿಕಾರಿಗಳ ಗಮನಕ್ಕೆ ಕೂಡ ಬಂದಿತ್ತು ಮತ್ತು ಈಗಾಗಲೇ ಇದಕ್ಕೆ ಸೂಕ್ತವಾದ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ಕೂಡ ಸಾರ್ವಜನಿಕರು ಬಹಳಷ್ಟು ಒತ್ತಡವನ್ನ ಕೂಡ ಹಾಕಿದ್ರು ಮತ್ತು ಇದರ ಬಗ್ಗೆ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇತ್ತು. ಹೀಗಾಗಿ ಏನು ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರು ಕೂಡ ನಿನ್ನೆ NW KSRTC ಹುಬ್ಬಳ್ಳಿಯ MD ಅವರಿಗೆ ಕೂಡ ಇದಕ್ಕೆ ಒಂದು ಪತ್ರವನ್ನ ಬರೆದು ಕೂಡಲೇ ಇವರನ್ನ ವಿಚಾರಣೆಗೆ ಒಳಪಡಿಸಿ ಸೂಕ್ತವಾದಂತಹ ಕ್ರಮವನ್ನ ತೆಗೆದುಕೊಳ್ಳಿ ಅಂತ ಹೇಳಿ ಕೂಡ ತಾಕೀತನ್ನ ಮಾಡಿದ್ರು. ಅದರ ಪ್ರಕಾರವಾಗಿ ಇವತ್ತು ಆನ್ಗಲ್ ಡಿಪೋದಲ್ಲಿ AR ಮುಲ್ಲಾ ಅವರನ್ನ ವಿಚಾರಣೆ ಒಳಪಡಿಸಿ ಇವತ್ತು ಅವರನ್ನ ಅಮಾನತನ್ನ ಮಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಒಂದು ಪ್ರಕರಣ ಇವತ್ತಿನ ವಿಡಿಯೋ ಆಧರಿಸ ಬಳಿಕವಾಗಿ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿರತಕ್ಕಂಥದ್ದು. ಈಗಾಗಲೇ AR ಮುಲ್ಲಾ ಅವರನ್ನು ಕೂಡ ಅಮಾನತನ್ನ ಮಾಡಿರ್ತಕ್ಕಂಥದ್ದು. ಈತ ಅದೇ ಡಿಪೋದಲ್ಲಿ ಆನ್ಗಲ್ ಡಿಪೋದಲ್ಲಿ ಕೂಡ ಚಿನ್ನದ ಪದಕವನ್ನ ಪಡೆದಿದ್ದ ಎಂಬುದು ಕೂಡ ಸದ್ಯಕ್ಕೆ ಗೊತ್ತಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಎಲ್ಲೋ ಒಂದ್ ಕಡೆ ಚಿನ್ನದವನ್ನ ಪದಕವನ್ನ ಪಡೆದಿರ್ತಕ್ಕಂಥ ಈ ವ್ಯಕ್ತಿ ಈ ರೀತಿಯಾದಂತ ಒಂದು ವಿವಾದಕ್ಕೆ ಗುರಿಯಾದ ಎಂಬುದು ಕೂಡ ಈಗ ಸಾಕಷ್ಟು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಮತ್ತು ಈತನ ಸರ್ವಿಸ್ ಇನ್ನು 2 ವರ್ಷ ಇತ್ತು, ಹಾಗಾಗಿ ಸಾಕಷ್ಟು ಅಂದ್ರೆ ಡಿಪೋದಲ್ಲಿ ಕೇಳಿದಂತ ಸಂದರ್ಭದಲ್ಲಿ ಈತನ ಮೇಲೆ ಸಾಕಷ್ಟು ಬೇರೆ ಬೇರೆ ರೀತಿಯಾದಂತ ಆರೋಪಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಮತ್ತು ಈ ಒಂದು ಘಟನೆ ಇದು ಒಂದೇ ಸರಿಯಾಗಿದೆ ಅಥವಾ ಇನ್ನೂ ಕೂಡ ಈ ರೀತಿಯಾದಂತ ಘಟನೆಗಳು ನಡೆದಿದೆ ಎಂಬುದು ಕೂಡ ಮತ್ತಷ್ಟು ಈಗಾಗಲೇ ಇಲಾಖೆಯ ತನಿಖೆ ಹಂತದಲ್ಲಿ ಇರ್ತಕ್ಕಂಥ ಕಾರಣದಿಂದಾಗಿ ಇಲಾಖೆಯ ತನಿಖೆ ಬಳಿಕ ಮತ್ತಷ್ಟು ವಿಷಯ ಹೊರಬರ್ಲಿಕ್ಕಿದ್ದಾವೆ. ರಾಘವೇಂದ್ರ, ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗೆ.